ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗುರುವಿನ ಆಶೀರ್ವಾದ ಇದ್ದರೆ ಮಾತ್ರ ಗುರಿ ತಲುಪಲು ಸಾಧ್ಯ ಎಂದು ಮಾಜಿ ಸಚಿವ ಶಶಿಕಾಂತ್ ನಾಯ್ಕ್ ಹೇಳಿದರು. ಹುಕ್ಕೇರಿ ನಗರದಲ್ಲಿ ಗುರು ಪೂರ್ಣಿಮೆ ನಿಮಿತ್ತವಾಗಿ ಹಿರೇಮಠದ ಆವರಣದಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಮಹಾಮಸ್ತಕಾಭಿಷೇಕ ಮಾಡುವ ಮೂಲಕ ಮಠದ ಶಿಷ್ಯರು ಗುರುವಿಗೆ ನಮನ ಸಲ್ಲಿಸಿದರು. ಮಾಜಿ ಸಚಿವ ಶಶಿಕಾಂತ್ ನಾಯ್ಕ್ ಗುರುಗಳ ಪಾದ ಪೂಜೆ ನೆರವೇರಿಸಿ ಪಂಚಾಮೃತ ಅಭಿಷೇಕ ಮಾಡಿದರು. ನಂತರ ವಿರಕ್ತ ಮಠಕ್ಕೆ ತೆರಳಿ ಶಿವಬಸವ ಮಹಾಸ್ವಾಮಿಗಳಿಗೆ ಸತ್ಕರಿಸಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ, ಶ್ರೀಗಳ ಆಶೀರ್ವಾದದಿಂದ ನಾನು ಶಾಸಕ ಸಚಿವನಾಗಿ ನಾಡಿನ ಸೇವೆ ಸಲ್ಲಿಸುವ ಅವಕಾಶ ಲಭಿಸಿದ್ದು, ಕಾರಣ ಯಾವುದೇ ಒಬ್ಬ ವ್ಯಕ್ತಿ ಗುರಿ ಸಾಧಿಸಲು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಬೇಕಾದರೆ ಗುರುವಿನ ಆಶೀರ್ವಾದ ಬೇಕು ಎಂದರು. ಆಧ್ಯಾತ್ಮದ ಜೊತೆ ಹೆಂಗಿರ್ಬೇಕಂತ ಪರಮ ಪೂಜ್ಯ ಚಂದ್ರಶೇಖರ ಸ್ವಾಮೀಜಿಗಳವರ ಇವತ್ತು ಮಠಕ್ಕೆ ಬಂದ. ಅವರ ಆಶೀರ್ವಾದದಿಂದ ಇವತ್ತು ನಾನೆಲ್ಲ ಈ ಭಾಗದ MLA ಆಗಿ, ಈ ನಾಡಿನ ಒಬ್ಬ ಮಂತ್ರಿ ಆಗಿ, ಈ ಭಾಗದ MLC ಆಗಿ, ಈ ಭಾಗದ ಸೇವೆಯನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪರಮ ಪೂಜ್ಯರಿಗೆ ಬಂದ ಅವ್ರಿಗೆ ನಮಸ್ಕಾರ ಮಾಡಿ ಗುರುಗಳಿಗೆ ವಂದಿಸಿ ಇವತ್ತು ಬರ್ತಕ್ಕಂಥ ದಿನಮಾನಗಳಲ್ಲಿ ತಮ್ಮ ಆಶೀರ್ವಾದ ನಮ್ಮ ಜೊತೆಗೆ ಯಾವತ್ತೂ ಸದಾ ಇರಲಿ ಅಂತೇಳಿ ಅವ್ರನ್ನ ಕೇಳ್ಕೊಂಡು ಅವ್ರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮದೊಳಗೆ ಭಾಳ ಹೆಮ್ಮೆಯಿಂದ ಇವತ್ತು ನಾವು ಇದನ್ನು ಮಾಡ್ತಕ್ಕಂಥ ಈ ಕಾರ್ಯಕ್ರಮ ನಾವು ಒಬ್ಬಲ್ಲ, ನಾಡಿನಾದ್ಯಂತ ಇವತ್ತು ಈ ಕಾರ್ಯಕ್ರಮ ನಡೆದದ. ಗುರುವಿನ ನೆನೆಸ್ಕೊಳ್ತಕ್ಕಂಥ ಇವತ್ತು ದಿವಸ ಇವತ್ತು ನಾವು ಇಂಥ ಸಂದರ್ಭದೊಳಗೆ ಇವತ್ತು ಯಾರು ನಮಗೆ ಇವತ್ತು ನಾಡಿನೊಳಗೆ ಕೊಟ್ಟಂಥ ತಾಯಿ, ಜನ್ಮ ಕೊಟ್ಟಂಥ ತಾಯಿಗೆ, ನಮಗೆ ಮನೆಯೊಳಗೆ ನಮ್ಮ ಆಚಾರ ವಿಚಾರಗಳನ್ನು ಕಳಿಸ್ತಕ್ಕಂಥ ನಮ್ಮ ಹಿರಿಯರಿಗೆ, ಗುರುಗಳಿಗೆ, ಪೂಜ್ಯರಿಗೆ ಏನು ನಮಗೆ ಮಾರ್ಗದರ್ಶನ ಹಾಕಿಕೊಟ್ಟಿರ್ತಾರೆ ಸಮಾಜದೊಳಗೆ ನಡ್ಕೊಳಕ್ಕೆ, ಅವರಿಗೆ ಒಂದು ನೆನೆಸ್ಕೊಳ್ತಕ್ಕಂಥ ಒಂದು ಮಹಾಪವಿತ್ರವಾದಂಥ ಈ ದಿನ ಇವತ್ತು ಅದನ್ನು ನೆನೆಸ್ಕೊಳ್ತಕ್ಕಂಥ ಕೆಲಸ ಮಾಡಿ ಅದನ್ನು ಗುರುವಿನ ಪದಕ್ಕೆ ಇವತ್ತು ನನ್ನ ಅನೇಕ ವಂದನೆಗಳನ್ನು ಮಾಡಿ ನಾನು ಇವತ್ತು ಮಾಡಿ ಧನ್ಯತೆಯನ್ನು ಪಡೆದಿದ್ದೇನೆ. ನಂತರ ಶ್ರೀಮಠದ ಭಕ್ತರು ಪಂಚನದಿಗಳ ಜಲ ಮತ್ತು ಪಂಚಾಮೃತ ಮತ್ತು ಧನವಂತರಿ ಜಪದ ಜಲದಿಂದ ಚಂದ್ರಶೇಖರ ಶ್ರೀಗಳಿಗೆ ಅಭಿಷೇಕ ನೆರವೇರಿಸಿದರು. ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀಗಳು, ಸಿದ್ಧಾಂತ ಶಿಖಾಮಣಿ ಮತ್ತು ಭಗವದ್ಗೀತೆಗಳು ಇಂದು ಪಠಣಗೊಂಡಿವೆ. ದೇಶದಲ್ಲಿ ಎಲ್ಲರೂ ಒಂದೇ, ಎಲ್ಲ ಧರ್ಮದ ಗುರುವಿನ ಸಾರ ಒಂದೇ ಎಂಬ ವೇದವಾಕ್ಯ ಎಲ್ಲರಲ್ಲೂ ಮೂಡಲಿ ಎಂದರು. ಈ ಸಂದರ್ಭದಲ್ಲಿ ಕನ್ನಡ ಜಾನಪದ ಪರಿಷತ್ ಅಧ್ಯಕ್ಷ ಸುಭಾಷ್ ನಾಯ್ಕ್, ಮುರುಘೇಂದ್ರ ಪಾಟೀಲ್, ಈರಣ್ಣ ಖೋತ್, ಅಶೋಕ್ ಪಾಟೀಲ್, ಸುರೇಶ್ ಜಿಂಡ್ರಾಳೆ, ಬಾಬುರಾವ್ ಮುನವಳ್ಳಿ, ಸಂಪತ್ ಕುಮಾರ್ ಶಾಸ್ತ್ರಿ, ಉದಯ್ ಬ್ಯಾಳಿ, ಚನ್ನಪ್ಪ ಗಜಬರ್, ಪ್ರಭಾಕರ್ ಸೂರ್ಯವಂಶಿ ಮೊದಲಾದವರು ಉಪಸ್ಥಿತರಿದ್ದರು. ಒಬ್ಬ ವಿಶೇಷವಾಗಿರುವ ಭಾರತದ, ಅದರಲ್ಲಿಯೂ ಹಿಂದೂ ವೀರಶೈವ ಲಿಂಗಾಯತ ಸಂಪ್ರದಾಯದ ಸ್ವಾಮಿಗಳು ಇವತ್ತು ಪಠನೆ ಆಗಿರೋದು ಏನು ಅಂತಂದ್ರೆ, ಒಂದು ವೀರಶೈವ ಧರ್ಮ ಗ್ರಂಥ ಸಿದ್ಧಾಂತ ಶಿಖಾಮಣಿ, ಹಿಂದೂ ಧರ್ಮ ಗ್ರಂಥ ಭಗವದ್ಗೀತೆ, ಇದೆಲ್ಲವೂ ಕೂಡ ಈ ಪಠನ ಆಗಿದೆ. ಹಾಗೆ ಅದರ ಜೊತೆಯಲ್ಲಿ ನಮಗೆ ಬಿಲ್ವದಿಂದಲೂ ಪೂಜೆ ಆಗಿದೆ, ತುಳಸಿಯಿಂದಲೂ ಪೂಜೆ ಆಗಿದೆ. ಹರಿಹರದಲ್ಲಿಯೂ ಕೂಡ ಭೇದ ಬೆರೆಸದೆ ಎಲ್ಲರೂ ಒಂದು ಅನ್ನೋದನ್ನು ತೋರಿಸುವಂತ ವಿಶೇಷವಾದ ಮಠ ಇದು. ಎಲ್ಲರಿಗೂ ಒಳ್ಳೆಯದಾಗಲಿ.